ಅವರಿವರ ಕಾಲು ಹಿಡಿದು ತನ್ನ ದೇಶದಲ್ಲಿ ಐಸಿಸಿ ಚಾಂಪಿಯನ್ ಟ್ರೋಫಿ ಆಯೋಜಿಸಿಕೊಂಡಿರುವ ಪಾಕಿಸ್ತಾನಕ್ಕೆ ಒಂದರ ಮೇಲೊಂದು ತಲೆನೋವು ಶುರುವಾಗ್ತಾ ಇದೆ. ಮೊದಲೇ ಅವರಿವರ ಬಳಿ ಸಾಲ ಕೇಳಿ ಜೀವನ ಮಾಡ್ತಿದ್ದ ಪಾಕ್ ಚಾಂಪಿಯನ್ ಟ್ರೋಫಿಯಿಂದ ಒಂದಿಷ್ಟು ಹಣ ಮಾಡಬಹುದು ಅಂತ ಪ್ಲಾನ್ ಮಾಡಿತ್ತು. ಆದರೆ ಈಗ ಪಾಕ್ ಪ್ಲಾನ್ ಉಲ್ಟಾ ಆಗಿದ್ದು, ಚಾಂಪಿಯನ್ ಟ್ರೋಫಿಯಲ್ಲಿ ಅಂದುಕೊಂಡಷ್ಟು ಹಣ ಇರಲಿ, ಹಾಕಿದ್ದ ಬಂಡವಾಳ ಕೂಡ ವಾಪಸ್ ಬಂದಂತೆ ಕಾಣ್ತಾ ಇಲ್ಲ. ಈ ನಡುವೆ ಪಾಕ್ಗೆ ಭಯೋತ್ಪಾದಕರ ಕಾಟ ಕೂಡ ಶುರುವಾಗಿದ್ದು, ಸಿಕ್ಕಲೇ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಈಗ ಸೇನಾ ನೆಲೆಗಳನ್ನೇ ಟಾರ್ಗೆಟ್ ಮಾಡಿರುವ ಭಯೋತ್ಪಾದಕರು ಪುಲ್ವಾಮಾ ರೀತಿಯಲ್ಲೇ ಪಾಕ್ ಸೇನೆಯನ್ನ ಟಾರ್ಗೆಟ್ ಮಾಡಿ ಬ್ಲಾಸ್ಟ್ ಮಾಡಿದ್ದಾರೆ. ಈ ಕುರಿತು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದ್ರ ಜೊತೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಹೌದು, ಐಸಿಸಿ ಚಾಂಪಿಯನ್ ಟ್ರೋಫಿ ಟೂರ್ನಿಯಿಂದ ಪಾಕಿಸ್ತಾನ ಕ್ರಿಕೆಟ್ ತಂಡ ಹೊರಬಿದ್ದ ಬೆನ್ನಲ್ಲೇ ಪಾಕಿಸ್ತಾನದಲ್ಲಿ ಉಗ್ರರು ದಾಳಿ ಮಾಡುವ ಎಚ್ಚರಿಕೆಯನ್ನು ನೀಡಿದ್ರು. ಇದರ ಬೆನ್ನಲ್ಲೇ ನ್ಯೂಜಿಲೆಂಡ್ ಪಂದ್ಯದ ವೇಳೆ ರಚಿನ್ ರವೀಂದ್ರರನ್ನ ಮೈದಾನದಲ್ಲೇ ಉಗ್ರ ಸಂಘಟನೆ ಬೆಂಬಲಿಗ ತಬ್ಬಿಕೊಂಡಿದ್ದ. ಹಾಗೆ ಭಯೋತ್ಪಾದಕರು ಪಾಕಿಸ್ತಾನದ ಪೇಶಾವರ ಸಮೀಪದ ಮಸೀದಿಯ ಹೊರಗೆ ಬಾಂಬ್ ಬ್ಲಾಸ್ಟ್ ಮಾಡಿದ್ರು. ಇದರಲ್ಲಿ ಕನಿಷ್ಠ 5 ಮಂದಿ ಸಾವಿಗೀಡಾಗಿ 20 ಮಂದಿ ಗಾಯಗೊಂಡಿದ್ರು. ಈಗ ಮತ್ತೊಂದು ಆಘಾತಕಾರಿ ಘಟನೆ ಒಂದು ನಡೆದಿದೆ. ಕಾರಿನಲ್ಲಿ ಬಾಂಬ್ ತುಂಬಿಸಿ ಬ್ಲಾಸ್ಟ್. ಮೊನ್ನೆ ಮಸೀದಿಯಲ್ಲಿ ಬ್ಲಾಸ್ಟ್ ಆಗಿರುವ ಘಟನೆ ನಡೆದ ಬೆನ್ನಲ್ಲೇ ಮತ್ತೊಂದು ಬಾಂಬ್ ಸ್ಫೋಟ ಸಂಭವಿಸಿದೆ. ಈ ಬಾರಿ ಅವಳಿ ಬಾಂಬ್ ಸ್ಫೋಟ ಸಂಭವಿಸಿದ್ದು, ಪಾಕಿಸ್ತಾನದ ಮಿಲಿಟರಿ ಕಾಂಪೌಂಡ್ಗೆ 2 ಸ್ಫೋಟಕ ತುಂಬಿದ್ದ ಕಾರುಗಳು ಡಿಕ್ಕಿ ಹೊಡೆದು ಸ್ಫೋಟ ಸಂಭವಿಸಿದೆ. ಈ ಮಂದಿ 6ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಪಾಕ್ ಮಿಲಿಟರಿ ಕ್ಯಾಂಪ್ ಟಾರ್ಗೆಟ್. ಮಂಗಳವಾರ ಸಂಜೆ ಸೇನಾ ಕಾಂಪೌಂಡ್ಗೆ 2 ಸ್ಫೋಟಕ ತುಂಬಿದ ಕಾರುಗಳನ್ನು ನುಗ್ಗಿಸಿದ ಉಗ್ರರು ಪಾಕ್ ಮಿಲಿಟರಿ ಮೇಲೆ ಆತ್ಮಾಹುತಿ ದಾಳಿಗೆ ಪ್ರಯತ್ನಿಸಿದ್ದಾರೆ. ಈ ದಾಳಿಯಲ್ಲಿ ಕನಿಷ್ಠ 6ಕ್ಕೂ ಹೆಚ್ಚು ಪಾಕಿಸ್ತಾನ ನಾಗರಿಕರು ಸಾವನ್ನಪ್ಪಿದ್ದಾರೆ ಎನ್ನಲಾಗಿದೆ. ಇಲ್ಲಿಯವರೆಗೂ 2 ದಾಳಿಗಳಲ್ಲಿ 3 ಮಕ್ಕಳು ಸೇರಿದಂತೆ ಕನಿಷ್ಠ 6 ನಾಗರಿಕರು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಪೊಲೀಸ್ ಅಧಿಕಾರಿಯೊಬ್ಬರು ಹೇಳಿಕೆಯನ್ನು ನೀಡಿದ್ದಾರೆ. ಸೇನಾ ಕ್ಯಾಂಪ್ ಪ್ರವೇಶಕ್ಕೆ ಯತ್ನಿಸಿದ ಉಗ್ರರು. ಆತ್ಮಾಹುತಿ ಬಾಂಬರ್ಗಳು ಬನ್ನು ಕಂಟೋನ್ಮೆಂಟ್ನ ಪ್ರವೇಶ ದ್ವಾರಕ್ಕೆ 2 ಸ್ಫೋಟಕ ತುಂಬಿದ ವಾಹನಗಳನ್ನು ಡಿಕ್ಕಿ ಹೊಡೆಸಿ ಬಾಂಬನ್ನು ಆತ್ಮಾಹುತಿ ಬಾಂಬರ್ಗಳು ಬನ್ನು ಕಂಟೋನ್ಮೆಂಟ್ನ ಪ್ರವೇಶ ದ್ವಾರಕ್ಕೆ 2 ಸ್ಫೋಟಕ ತುಂಬಿದ ವಾಹನಗಳನ್ನು ಡಿಕ್ಕಿ ಹೊಡೆಸಿ ಬಾಂಬನ್ನು ಸ್ಫೋಟಿಸಿದ್ದಾರೆ. ಇದರಿಂದಾಗಿ ಭಾರೀ ಸ್ಫೋಟಗಳು ಸಂಭವಿಸಿದ್ದು, ನಂತರ ಹಲವಾರು ಉಗ್ರರು ಕಾಂಪೌಂಡ್ಗೆ ನುಗ್ಗಲು ಪ್ರಯತ್ನ ಮಾಡಿದ್ದಾರೆ, ಅಂದರೆ ಕಾಂಪೌಂಡ್ ಒಳಗೆ ನುಗ್ಗಲು ಪ್ರಯತ್ನ ಮಾಡಿದ್ದಾರೆ. ಈ ವೇಳೆ ಅಲ್ಲೇ ಇದ್ದ ಭದ್ರತಾ ಪಡೆ ಅವರ ಮೇಲೆ ಅಟ್ಯಾಕ್ ಮಾಡಿದೆ. ಈ ವೇಳೆ 4 ರಿಂದ 6 ಭಯೋತ್ಪಾದಕರ ಹೆಣ ಬಿದ್ದಿದೆ ಅಂತ ಹೇಳಿ ವರದಿ ಕೂಡ ಆಗಿದೆ. ಅಂದರೆ 2 ಕಡೆಯಿಂದನೂ ಅಟ್ಯಾಕ್ ಆಗಿದೆ. ಈ ಕಡೆಯಿಂದ ಉಗ್ರರು ಅಟ್ಯಾಕ್ ಮಾಡಿದ್ದಾರೆ, ಆ ಕಡೆಯಿಂದ ಭದ್ರತಾ ಸಿಬ್ಬಂದಿ ಕೂಡ ಅಟ್ಯಾಕ್ ಮಾಡಿದ್ದು, ಇಲ್ಲಿ 6 ಮಂದಿ ಉಗ್ರರ ಹೆಣ ಬಿದ್ದಿದೆ ಅಂತ ಕೂಡ ವರದಿ ಕೂಡ ಆಗಿದೆ. ಈ ಬನ್ನು ಜಿಲ್ಲೆ ಏನಿದೆ, ಇದು ಅಫ್ಘಾನಿಸ್ತಾನಕ್ಕೆ ಹತ್ತಿರದಲ್ಲಿದೆ. 2001 ರಿಂದ ಅಮೆರಿಕ ನೇತೃತ್ವದ ನ್ಯಾಟೋ ಒಕ್ಕೂಟದ ವಿರುದ್ಧದ ಯುದ್ಧದಲ್ಲಿ ಅಫ್ಘಾನ್ ತಾಲಿಬಾನ್ ಅನ್ನ ಸಕ್ರಿಯವಾಗಿ ಬೆಂಬಲಿಸ್ತಾ ಇದ್ದ ಹಫೀಜ್ ಗುಲ್ ಬಹದ್ದೂರ್ ಶಸ್ತ್ರಾಸ್ತ್ರ ಗುಂಪು ಈ ದಾಳಿಯ ಹೊಣೆಯನ್ನು ಹೊತ್ತಿದೆ. ಈ ಬಗ್ಗೆ ಹೇಳಿಕೆ ನೀಡಿರುವ ಈ ಒಂದು ಸಂಘಟನೆ, ನಮ್ಮ ಹೋರಾಟಗಾರರು ಪ್ರಮುಖ ಗುರಿಯನ್ನು ತಲುಪಿದ್ರು ಮತ್ತು ನಿಯಂತ್ರಣವನ್ನು ಪಡೆದರು ಅಂತ ಹೇಳಿ ಈ ಹೇಳಿಕೆಯನ್ನ ಆ ಒಂದು ಸಂಘಟನೆ ತಿಳಿಸಿದೆ. ಒಟ್ಟಿನಲ್ಲಿ ಯಾರನ್ನ ಪಾಕಿಸ್ತಾನ ಹಾಲೆರೆದು ಬೆಳೆಸಿತ್ತೋ, ಯಾರನ್ನ ಭಾರತದ ಮೇಲೆ ಚೂ ಬಿಡ್ತಾ ಇತ್ತೋ, ಅವರೇ ಈಗ ಪಾಕ್ಗೆ ಕಂಟಕವಾಗಿದ್ದಾರೆ. ಭಯೋತ್ಪಾದಕರನ್ನ ಎದುರಿಸೋಕೆ ಆಗದೆ ಪಾಕಿಸ್ತಾನ ನಿಜಕ್ಕೂ ಹೆಣಗಾಡ್ತಾ ಇದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.